ಸೊ ಈ 12 ಇಯರ್ಸಲ್ಲಿ ಆಫ್ಟರ್ ಯು ಸ್ಟಾರ್ಟೆಡ್ ದ ತಳ್ಳೋ ಗಾಡಿ, ಅಲ್ಲಿಂದ ಸಡನ್ನಾಗಿ ಕಟ್ಟಾದರೆ ಐ ಥಿಂಕ್ ರಾಮೇಶ್ವರಂ ಕ್ಯಾಫೆನೇ ವಾಸ್ ದ ನೆಕ್ಸ್ಟ್ ಸಕ್ಸಸ್ ಸ್ಟೋರಿ ಮೈಲ್ ಸ್ಟೋನಾ? 2014 ಐ ಸ್ಟಾರ್ಟೆಡ್ ಇನ್ ಸ್ಮಾಲ್ ವೇ IDC ಕಿಚನ್ ಅಂತ ಒಂದು ಹೆಸರಿಟ್ಟೆ ಅದಕ್ಕೆ. ಇಡ್ಲಿ ದೋಸೆ ಇವಾಗ IDC ಇಡ್ಲಿ ದೋಸೆ ಅದೂ ನಿಮ್ಮದೇ, ಒಂದೇ ನಾಣ್ಯದ ಎರಡನೇ ಮುಖ, ಈ ಕಡೆ ರಾಮೇಶ್ವರಂ ಆ ಕಡೆ IDC. ಎಷ್ಟೋ ಜನ ಗೊತ್ತಿರಲ್ವೇನೋ. ಅದನ್ನು 2014 ನಾಮಕರಣ ಮಾಡಿದೆ ಹೆಸರಿಟ್ಟೆ. ಅದಕ್ಕೂ ಅವಾಗ ಒಂದು ಚಿಕ್ಕದಾಗ ಒಂದು ಜಾಗ ಸಿಕ್ತು, ಒಂದು 100 ಸ್ಕ್ವೇರ್ ಫೀಟ್ ಜಾಗದಲ್ಲಿ. ಸೊ ಅಲ್ಲಿವರೆಗೂ ನಮಗೆ ನೆಲೆ ಅನ್ನೋದು ಇರ್ತಾ ಇರಲಿಲ್ಲ. ಸೊ ಲೈಕ್ ಡ್ಯೂರಿಂಗ್ ಆ ಫುಟ್ಪಾತ್ ಟೈಮಲ್ಲಿ ಏನಿದೆ ನಮ್ಮ ಏನಂತ ಹೇಳೋದು, ಎವ್ರಿ ಡೇ ವಾಸ್ ಅ ಸ್ಟ್ರಗಲ್. ನಾಳೆ ನಾನು ಮಾಡ್ತೀನೋ ಇಲ್ಲೋ ಡೌಟ್ ಆಗಿರ್ತಾಯಿತ್ತು. ಯಾಕಂದರೆ ವಿಡೋನು ಆ ಡಿಪಾರ್ಟ್ಮೆಂಟ್ ಬರ್ತಾಯಿದ್ರು, ಎಬ್ಬಿಸ್ತಾಯಿದ್ರು, ನಮ್ಮನ್ನು ಅದೇನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಲೈಕ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ವಿ ಫೇಸ್ಡ್. ಸೊ ಬಟ್ ಆದರೂ ಪಬ್ಲಿಕ್ ನಮ್ಮ ಜೊತೆ ಯಾವಾಗಲೂ ನಿಂತಿದ್ರು. ಹೋಟೆಲ್ ಒಂದು ಅಂಗಡಿಗಳು ಆ್ಯಕ್ಚುಲ್ ಇದು ನಡೆಸೋದು ಒಂದು ಸ್ಟ್ರಗಲ್ ಆದರೆ, ಈ ಬೀದಿ ಬದಿ ವ್ಯಾಪಾರಿಗಳದ್ದು ಒಂದು ದೊಡ್ಡ ಕಂಪ್ಲೇಂಟ್ಸೇ ಇರುತ್ತೆ. ಲೈಕ್ ಪರ್ಮಿಷನ್ಸು, ವಸೂಲಿ ಈ ಥರದಂತೆಲ್ಲ. ಅಲ್ಲ, ವಸೂಲಿ ಅನ್ನೋಕ್ಕಿಂತ ಲೈಕ್ ಇಟ್ಸ್ ಅದು ಹೆಂಗಂದರೆ ಲೈಕ್ ವಿ ಆರ್ ಆ್ಯಕ್ಚುಲಿ ಡಿಸ್ಟರ್ಬಿಂಗ್ ದ ಸಿಸ್ಟಮ್. ಹಂಗೆ ನೋಡೋಕೆ ಹೋದರೆ, ಬಿಕಾಸ್ ಇವತ್ತು ನೀವು ಇವರೊಂದೇ ಅದೇ ಸೈಡ್ ಅಲ್ಲ ಹೇಳ್ತಾ ಇದೀನಿ. ಬಟ್ ಅನಿವಾರ್ಯ ಅಲ್ವಾ, ನಮ್ಮ ಪ್ಲ್ಯಾಟ್ಫಾರ್ಮ್ ನಮ್ಮ ಸೆಟ್ ಮಾಡೋದು ಅದು ಹಾಗೇ. ಬಟ್ ನೋಡಿ, ನಮ್ಮ ಇಂಡಿಯಾದಲ್ಲಿ ಲೈಕ್ ಎವ್ರಿಬಡಿ ವಿಲ್ ಡೈಜೆಸ್ಟ್, ಪಾಪ ಮಾಡಲಿ ಅಂತ. ಸೊ ದಟ್ ಈಸ್ ವಾಟ್ ಈಗ ನೀವು ಯಾರೇ ತೊಗೊಳ್ಳಿ, ಕಷ್ಟದಿಂದನೆಲ್ಲನೂ ಬಂದಿದ್ದಾರೆ. ಸೊ ಸಮ್ ಒನ್ ವಿಲ್ ಸಪೋರ್ಟ್. ಟ್ರೂ. ಸೊ ಹಾಗಾಗಿ ಫುಟ್ಪಾತ್ ಡೇಸಲ್ಲಿ IDC ಬರುತ್ತೆ, ಮುಂದೆ IDCಯಿಂದ ರಾಮೇಶ್ವರಂ ಕಡೆಗೆ 2021 ಐ ಮೇಟ್ ದಿವ್ಯಾ. ದೆನ್ ಐ ಮೂವ್ಡ್ ಔಟ್ ಫ್ರಮ್ IDC. ನನ್ನ ಹಳೆ ಡೈರೆಕ್ಟರ್ಸ್ಗೆ ವಾಪಸ್ ಕೊಟ್ಟು ಅವ್ರಿಗೆ ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಐ ಸ್ಟಾರ್ಟೆಡ್ ರಾಮೇಶ್ವರಂ ಕೆಫೆ. ವಾವ್. ಸೊ ಸ್ಟಾರ್ಟಪ್ ಅಂತ ಬಂದಾಗ ಹೋಟೆಲಲ್ಲಿ ಇದರಲ್ಲೂ ಆ ಸೀಟ್ಗಳನ್ನು ಅಲ್ಲಿ ಹಾಕಿ ಒಂಚೂರು ಅದು ಇನ್ನೇನು ಬೆಳೀತಾ ಇದೆ ಅನ್ನಂಗೆ ನೆಕ್ಸ್ಟ್ ಜಂಪ್ ಮಾಡ್ತಾರೋ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ನೋಡ್ಬೋದಾ? ಹಂಗಂತಲ್ಲ, ಸಮ್ ಇನ್ಸಿಡೆಂಟ್ ಹ್ಯಾಪೆಂಡ್ ಓವರ್ ದೇರ್. ದೆನ್ ಐ ಥಾಟ್ ಓಕೆ, ಇಟ್ ವಾಸ್ ಮ್ಯಾನೇಜ್ಮೆಂಟ್ ಇಶ್ಯೂಸ್. ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಹಂಗೆ ಲೈಕ್ ಇಫ್ ಐ ಆಮ್ ನಾಟ್ ಕಂಫರ್ಟಬಲ್ ಸಮ್ವೇರ್ ಐ ವೋಂಟ್ ಸ್ಟೇ. ಹಂಗೆ like I don't want to fight with anybody. So like I said, okay, right time to come out. And when I started, I was alone. Then I started adding one more, like ಒಬ್ಬೊಬ್ಬರಿಗೆ ಡೈರೆಕ್ಟರ್ಸ್ ಆ್ಯಡ್ ಮಾಡಿಕೊಂಡೆ. Then I was not comfortable after that. Then I felt like it's the right time to come out. And parallelly I met Divya also. So in 2001 we both, even by profession she is a CA. ಹೌದು. And she is very dynamic at financials alla. ಹೌದಾ? ನನ್ನ ಸಬ್ಜೆಕ್ಟ್ ಅಲ್ವೇ ಇಲ್ಲ ಅದು. ಐ ಆಮ್ ವೆರಿ ವೀಕ್ ಅಟ್ ಫೈನಾನ್ಷಿಯಲ್ಸ್. ಸೊ ಐ ಆಮ್ ಆಪರೇಷನಲ್ ಗಾಯ್. ಸೊ ಶಿ ವಾಸ್ ಮೈ ಸ್ಟ್ರೆಂತ್. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಟುಗೆದರ್ ರಾಮೇಶ್ವರಂ. ಇಟ್ಸ್ ಒಂದು ಒಳ್ಳೆ ಕಾಂಬಿನೇಷನ್. ಯಾಕೆಂದರೆ ನೀವು ಆಪರೇಷನ್ಸಲ್ಲಿ ಜೈ ಅಂತೀರಾ, ಅವರು ಫೈನಾನ್ಸಸಲ್ಲಿ ಜೈ ಅಂದಾಗ ಆದಷ್ಟು ಡ್ಯಾಮೇಜ್ ಸ್ವಲ್ಪ ಕಮ್ಮಿನೇ ಇರುತ್ತೆ, ಕಂಟ್ರೋಲ್ ಸರಿಗಿರ್ಬೋದು. ಯಾ ಶಿ ಇಸ್ ವೆರಿ ಸ್ಟ್ರಾಂಗ್. ಅದು ಆ ವಿಷಯದಲ್ಲಿ ಅಂತೂ ಶಿ ವಾಸ್ ವೆರಿ ಸ್ಟ್ರಾಂಗ್. ಸೊ ವೆನ್ ಯು ಸೇ ಸ್ಟ್ರಾಂಗ್, ಯಾವೆಲ್ಲ ಗುಣಗಳನ್ನು ನೀವು ಮೇಲೆ ಮೆಚ್ತಾ ಇದ್ದೀರಾ? ಅಂದರೆ ಈಗ ಒಂದು ಹೋಟೆಲ್ ಇಂಡಸ್ಟ್ರಿನಲ್ಲಾಗಿರಲಿ, ಫೈನಾನ್ಸಸ್ಗಳ ಬಗ್ಗೆ ಒಂದು ಒಳ್ಳೆ ವಿಷನ್ ಇರೋದು ಯಾವ ಥರ ಅದು ಅಫೆಕ್ಟ್ ಆಗುತ್ತೆ ಒಂದು ಬಿಸ್ನೆಸ್ ಸೆನ್ಸ್ನ, ಬಿಸ್ನೆಸ್ ಆ್ಯಕ್ಯುಮೆನ್ಗೆ? ಹಂಗೆ ನೋಡೋಕೆ ಹೋದರೆ ಕತ್ತೆಗಳ ಥರ ದುಡಿಯೋದ್ರಲ್ಲಿ ಅರ್ಥನೇ ಇಲ್ಲ. ವಿ ಶುಡ್ ನೋ ವಾಟ್ ವಿ ಡೂಯಿಂಗ್ ಎಂಡ್ ಆಫ್ ದ ಡೇ. ನಾನು ಏನು ಮಾಡ್ತಾಯಿನಿ ಅನ್ನೋದು ಲೈಕ್ ವಿ ಶುಡ್ ಜಸ್ಟಿಫೈ ಟು ವಾಟ್ ವಿ ಡೂಯಿಂಗ್. ಇಲ್ಲಾಂದರೆ ಒಂಥರ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಓಕೆ. ಸೊ ಹಾಗಿರಬೇಕಾದ್ರೆ ಲೈಕ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ವಾಟ್ ಶುಡ್ ಬಿ ಅವರ್ ಪ್ರೈಸಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟೇ ಚೆನ್ನಾಗಿ ನೀವು ಫುಡ್ ಕೊಡಿ, ಲೈಕ್ ಯು ಶುಡ್ ನೋ ಅಟ್ ವಾಟ್ ಪ್ರೈಸಿಂಗ್ ಯು ಆರ್ ಸೆಲ್ಲಿಂಗ್ ಅಟ್ ಆ್ಯಂಡ್ ವೇರ್ ವಿ ಸ್ಟ್ಯಾಂಡ್ಸ್ ಆನ್. ಆಲ್ಸೋ ಐ ಥಿಂಕ್ ನಿಮ್ಮ ಸೆಗ್ಮೆಂಟ್ ಇಸ್ QSR ಅಲ್ವಾ? ಆ ಒಂದು QSR ಮಾರ್ಕೆಟ್ ಅಂತ ಬಂದಾಗ ಇಲ್ಲಿವರೆಗೂ ಆಗಲೇ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರುಗಳು ಇದೆ. ಆ್ಯಂಡ್ ದೋಸೆಗಾಗಿರಲಿ, ಇಡ್ಲಿಗಾಗಿರಲಿ ಅದರದೇ ಆದಂಥ ಒಂದಷ್ಟು ರೆಸ್ಟೋರೆಂಟ್ಸ್ಗಳು ಇದು ಮಾಡ್ತಾ ಇರ್ತಾರೆ ಕೂಡ ಮುಂದೆ ಕೂಡ. ಸೊ ಹೀಗಿರಬೇಕಾದ್ರೆ ರಾಮೇಶ್ವರಂನ ಒಂದು ಫೌಂಡೇಶನ್ ಇವತ್ತು ಹಿಂದೆ ತಿರುಗಿ ನೋಡಿದಾಗ ವಾಟ್ ಡು ಯು ಥಿಂಕ್ ಹ್ಯಾಸ್ ಕ್ಲಿಕ್ಡ್? ದಿ combination of myself and my wife together, then saying that what magic we made in Rameshwaram Cafe is we brought all states. Andre see, we are serving South Indian food. I brought like Kerala, ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಡಿಶಸ್ ಇದೆ, ಅದನ್ನು ಪಿಕ್ ಮಾಡಿಕೊಂಡೆ.
ದೆನ್ ಅಗೇನ್ ತಮಿಳ್ನಾಡಲ್ಲಿ ಏನೇನಿದೆ ಅದನ್ನು ಪಿಕ್ ಮಾಡಿಕೊಂಡೆ. ದೆನ್ ಅಗೇನ್ ಆಂಧ್ರಲ್ಲಿ ಏನೇನಿದೆ ಅದು ಪಿಕ್ ಗೋಂಗೂರ ಮಾಡಿಕೊಂಡೆ. ರೈಸು. ದೆನ್ ಅಗೇನ್ ಕೇರಳದಲ್ಲಿ ಏನಿದೆ ಅದು ಪಿಕ್ ಮಾಡಿಕೊಂಡೆ. ಟುಗೆದರ್ ವಿ ಕಾಲ್ ಇಟ್ ಆಸ್ ಅನ್ ಸೌತ್ ಇಂಡಿಯನ್ ಅಂತ. ಸೊ ಬೇಸಿಕ್ಲಿ ಯು ಸೇಯಿಂಗ್ ಒಂದು ಯುನೀಕ್ನೆಸ್ ಇನ್ ಪ್ರೆಸೆಂಟಿಂಗ್ ದ ಕಂಪ್ಲೀಟ್ ಸೌತ್ ಪಾಪ್ಯುಲರ್ ಇದು ಇನ್ ಅ ತಿಂಡಿ ಫಾರ್ಮ್ಯಾಟ್ ಇನ್ ಒನ್ ಪ್ಲೇಸ್. ಹಾಂ, ಸೊ ದಟ್ ಸೊ ಅಟ್ ಒನ್ ಪ್ಲೇಸ್ ವೇರ್ ಯು ಫೈಂಡ್ ಆಲ್ ಸ್ಟೇಟ್ಸ್ ಪ್ರೆಸೆಂಟ್, ಆಲ್ ಸ್ಪೈಸಸ್ ಟುಗೆದರ್. ಸೊ ದಟ್ಸ್ ಅ ಮ್ಯಾಜಿಕ್. ಸೊ ಐ ಥಿಂಕ್ ಅದರಲ್ಲಿ ನೀವು ಒಬ್ಬರೇ ಈಗಾಗಲೇ ಇನ್ನೂ ಜನ ಟ್ರೈ ಮಾಡಿರ್ಬೋದೇನೋ, ಫೇಲ್ ಆಗಿರ್ಬೋದೇನೋ. ಸೊ ಇಟ್ಸ್ ಆಲ್ ಇನ್ ದ ಜರ್ನಿ ಮ್ಯಾಮ್. ಸೊ ಎಲ್ಲ ಇದ್ದೇ ಇರುತ್ತೆ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ರಾಮೇಶ್ವರಂ ಆ್ಯಂಡ್ ಅಫ್ಕೋರ್ಸ್ ವಿ ಸ್ಟಾರ್ಟೆಡ್ ರಾಮೇಶ್ವರಂ. ಸ್ಟ್ರಾಟಜಿ ಇಸ್ ದ್ಯಾಟ್. ಹಾಂ, ಮುಂದೆ ದೆನ್ ಅಗೇನ್ ಒಂದು ಕನ್ಸಿಸ್ಟೆನ್ಸಿ ಕ್ವಾಲಿಟಿನಲ್ಲಿ ಯಾ ಫಸ್ಟ್ ನಿಮ್ದು ಇದೇನಾ ಇಲ್ಲಿ ಜೆ ಪಿ ನಗರಲ್ಲಿರೋದೇ? ನೋ, ಇಂದಿರಾನಗರ್ ವಾಸ್ ದ ಫಸ್ಟ್ ಔಟ್ಲೆಟ್. ಓ ಓಕೆ. ಹಾಂ, ಆಲ್ಸೋ ಚಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂದ್ರೆ ಜಾಗ ಎಲ್ಲಿ ಮಾಡಬೇಕು ಏನು ಅದೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಬಿಕಾಸ್ ರಾಮೇಶ್ವರಂ ಅನ್ನೋ ಹೆಸರು 5 ಸ್ಟೇಟ್ಸ್ಗಳದ್ದು 5 ಸ್ಟೇಟ್ಸ್ಗಳದ್ದು ಒಂದು ಸ್ಪೈಸನ್ನು ನೀವು ಒಂದು ಕಡೆ ಹಾಕ್ತೀರಾ ಅಂದಾಗ ನೆಕ್ಸ್ಟ್ ಯೂಶಲಿ ಫಸ್ಟ್ ಗೆಸ್ ವಿಲ್ ಬಿ ಎಲ್ಲ ಬೆಂಗಳೂರು ಸೌತು ಅಥವಾ ಇಲ್ಲಿ ಇದು ಮಾಡ್ತಾರೆ ಅಂತ. ಸೊ ಇಟ್ ಮೇಡ್ ಅ ವೆರಿ ಅನ್ಕನ್ವೆನ್ಷನಲ್ ಚಾಯ್ಸ್ ಲೈಕ್ ಇಂದಿರಾನಗರ್ ವೆರಿ ಇಟ್ಸ್ ನೋನ್ ಫಾರ್ ಪಬ್ಸು. ಹೌದು. ಸೊ ಹೌ ಡಿಡ್ ದ್ಯಾಟ್? ಅಯ್ಯೋ, ಇನ್ಶಿಯಲಿ ಅಂತೂ ಎವ್ರಿಬಡಿ ವೇರ್ ಅಗೇನ್ಸ್ಟ್ ಮೀ ಲೈಕ್ ವೈ ಇಂದಿರಾನಗರ್, ಅಲ್ಲೆಲ್ಲ ಬರೀ ಎಲ್ಲ ಚಡ್ಡಿ ಹಾಕೊಂಡು ಬರ್ತಾರೆ, ಹೂ ವಿಲ್ ಕಮ್ ಟು ಯು. ಅಲ್ಲಿ ಯಾರೋ ಇಲ್ಲಿ ಸೌತ್ ಇಂಡಿಯನ್ ಅಂದರೆ ಬರೀ ವಯಸ್ಸಾಗಿರೋರೇ ತಿನ್ನಬೇಕು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಲೈಕ್ ವಾಟ್ ರಿಯಲಿ ವಿ ಥಾಟ್ ಈಸ್ ಲೈಕ್ ನಮ್ಮ ಸೌತ್ ಇಂಡಿಯನ್ ಫುಡ್ ಯಾವ ತಿಂಡಿಗೂ ಏನು ಕಮ್ಮಿ ಇಲ್ಲ ಲೈಕ್ ಇವನ್ ಎವ್ರಿ ಯೂತ್ ಲೈಕ್ ಶುಡ್ ಎಂಜಾಯ್ ಆ್ಯಂಡ್ ನರಿಶ್ ದಿಸ್. ಇಟ್ಸ್ ನಮ್ಮ ಟ್ರೆಡಿಷನಲ್ ಫುಡ್, ನಮ್ಮ ಪರಂಪರೆ ಇದು. ದೆನ್ ಬಟ್ ವಿ ಶುಡ್ ಪ್ರೆಸೆಂಟ್ ಇಟ್ ಇನ್ ದ ವೇ ದೇ ವಾಂಟ್. ಒಂಥರ ಓಲ್ಡ್ ವೈನ್ ಇನ್ ಎ ನ್ಯೂ ಗ್ಲಾಸ್ ಅಂದಂಗೆ. ದಟ್ಸ್ ಹೌ ವಿ ಸ್ಟಾರ್ಟೆಡ್. ಸೊ ಲೈಕ್ ಇಫ್ ಯು ಕ್ಯಾನ್ ಸಿ ನಮ್ಮದು ಆರ್ಕಿಟೆಕ್ಚರ್ ಆಫ್ ಎನಿ ಔಟ್ಲೆಟ್ ಆಗಲಿ ನಮ್ದು ನೋಡಿದ್ರೆ ನೀವು, ದಿ ಕಾನ್ಸೆಪ್ಟ್ ಈಸ್ ಲೈಕ್ ರಾಮೇಶ್ವರಂ ಇಟ್ಸ್ ಅ ಟೆಂಪಲ್ ಫಾರ್ ಅಸ್. ದಿ ಕಾನ್ಸೆಪ್ಟ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ಯು. ವೇರ್ ಒಂಥರ ಇದು ನಮಗೆ ಗರ್ಭಗುಡಿ. ದಿ ಕಸ್ಟಮರ್ಸ್ ಆರ್ ಗಾಡ್ ಟು ಅಸ್. So we are offering prasadam to them. So that is the concept even I tell to my staff also. ಆ ಒಂದು ಮನೋಭಾವ ಇಟ್ಕೊಂಡೆ ಅವ್ರು ಅಡುಗೆ ಮಾಡ್ತಾರೆ. ಒಂದು ಒಬ್ಬ ಪೂಜಾರಿ ಆಗಲಿ ನೈವೇದ್ಯ ರೆಡಿ ಮಾಡ್ಬೇಕಾದ್ರೆ ದೇವ್ರ ಪ್ರಸಾದಕ್ಕೆ ಮಡಿ ಉಟ್ಕೊಂಡು ಯಾವ ಥರ ಭಕ್ತಿಯಿಂದ ಮಾಡ್ತಾರೋ ಅದೇ ಒಂದು ಮನೋಭಾವದಲ್ಲೇ ನಮ್ಮ ಕುಕ್ಸ್ ಎಲ್ಲ ದೇ ಪ್ರಿಪೇರ್ ಇನ್ ದ ಸೇಮ್ ವೇ. ಸೊ ಇಟ್ ಮ್ಯಾಟರ್ಸ್ ಎ ಲಾಟ್. ವಾಟ್ ನೀವು ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಇಟ್ಸ್ ಅನ್ ತುಂಬಾ ಎಮೋಷ್ನಲ್ ಇದೆ ಇದರಲ್ಲಿ. ಲೈಕ್ ಕನೆಕ್ಟೆಡ್ ಟು ವೆರಿ ಎಮೋಷ್ನಲ್ ಫುಡ್ ಇಟ್ ಇಸ್. ಲೈಕ್ ಈವನ್ ಪೊಂಗಲ್ಗೆ ಒಂದು ಎಮೋಷನ್ ಇದೆ, ಪುಳಿಯೋಗರೆಗೆ ಒಂದು ಎಮೋಷನ್ ಇದೆ. ಎಕ್ಸಾಕ್ಟ್ಲಿ. ಸೊ ನೀವು ಕೋಪದಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಡುಗೆಯಲ್ಲಿ ಹೇಗಿದೆ ಅಂತ. ನೀವು ನಗ್ನಗ್ತಾ ಮಾಡಿದ್ರೆ ಅಡುಗೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದೇ ಒಂದು ಭಕ್ತಿಯಿಂದ ಮಾಡಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ಅ ಬ್ಯೂಟಿ ಆಫ್ ಸೌತ್ ಇಂಡಿಯನ್ ಫುಡ್. ಸೊ ಇದು ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಆ ಒಂದು ಇಂಟೆನ್ಷನಲ್ಲೇ ವೀಲ್ ಲೈಕ್ ವಿ ಹ್ಯಾವ್ ಡನ್ ಆಲ್ ದಿಸ್ ಒಂದೊಂದೇ ಲೈಕ್ ಇಟ್ಸ್ ವಾಟ್ ಯು ಕಾಲ್ ಫಾರ್ ಲೇಯರ್ ಅಲ್ಲಿ ಒಂದೊಂದಲ್ಲೂ ಡೀಟೇಲಿಂಗ್ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇವತ್ತಿಗೆ ಆಚೆಗೆ ನೋಡಿದ್ರೆ ವೆನ್ ಯು ಸಿ ದ ಸಕ್ಸಸ್ ಸ್ಟೋರಿ ದೀಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಫ್ ದಟ್ ಇದು ಅಂತ ಯು ಬೇಸಿಕ್ಲಿ ಆರ್ ಕ್ರಿಯೇಟಿಂಗ್. ಒನ್ ಮೋರ್ ಥಿಂಗ್ ಲೈಕ್ ಎವ್ರಿ ಡೇ ವಿ ಸ್ಟಾರ್ಟ್ ಅವರ್ ಡೇ ವಿತ್ ನ್ಯಾಷನಲ್ ಅಂತಮ್. ದಟ್ ಈಸ್ ಅವರ್ ಪ್ರೇಯರ್. ಹೌದಾ? ಹಾಂ. ಹೇಗೆ ಅಂದರೆ ಲೈಕ್ ನಮ್ಮಲ್ಲಿ ಎಲ್ಲ ಥರದ್ದು ಲೈಕ್ ಜಾತಿಗಳೆಲ್ಲ ವರ್ಕ್ ಮಾಡ್ತಾರೆ, ಹುಡುಗರೆಲ್ಲ ವರ್ಕ್ ಮಾಡ್ತಾರೆ. ಇಫ್ ಯು ಕೀಪ್ ಎನಿ ಯು ಕಾಂಟ್ ಕೀಪ್ ಎನಿ ಒನ್ ಪ್ರೇಯರ್ ಆಸ್ ಇಟ್ ವಿಲ್ ಎಫೆಕ್ಟ್ ದಿ ಅದರ್ ಒನ್. ಸೊ ದಿಸ್ ಇಸ್ ದಿ ನ್ಯಾಷನಲ್ ಅಂತಮ್ is the only mantra where to unite everybody. So that is our mantra. So that's how we start our day. In fact after national anthem ಒಂದು ಸಿಗೋ ವೈಬ್ರೇಷನ್ಸೇ ಬೇರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಲಗಿದ್ರೂ ಎದ್ದೇಳಿಸುತ್ತೆ ಎಲ್ಲರೂ. ತುಂಬಾ ಜನ ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತ. ಯಾಕೆಂದ್ರೆ ರಾಮೇಶ್ವರಂ ಕೆಫೆ ಅಂದ ತಕ್ಷಣ ಕೆಲವ್ರಿಗೆ ಒಂದು ಲೆಕ್ಕ ಇರುತ್ತೆ, ಬೆಳಗ್ಗೆ ಏನೋ ಸುಪ್ರಭಾತ ಬರುತ್ತೇನೋ ಅಂತ. ನೀವು ನೋಡಿದ್ರೆ ನ್ಯಾಷನಲ್ ಆಂಥಮ್ ಇಂದ ಅದಾದ್ಮೇಲೆ ಸುಪ್ರಭಾತ ವಿಲ್ ಸ್ಟಾರ್ಟ್. ಓಹೋ, ಓಕೆ. ಸೊ ದೆನ್ ವಿಲ್ ಸ್ಟಾರ್ಟ್ ವಿತ್ ಸುಪ್ರಭಾತ. ಹಾಗೆ